ಕ್ಲಚ್ ಅಸೆಂಬ್ಲಿ ಹಾಕಬೇಕಾದ್ರೆ ಕ್ಲಚ್ ಪ್ಲೇಟ್ಗಳಲ್ಲಿ ಎರಡು ಥರ ಬರುತ್ತೆ. ಒಂದು ಕ್ಲಚ್ ಇದು ಫ್ರಿಕ್ಷನ್ ಪ್ಲೇಟ್ ಅಂತಾರೆ, ಇದಕ್ಕೆ ಕ್ಲಚ್ ಪ್ಲೇಟ್ ಅಂತಾರೆ. ಕ್ಲಚ್ ಪ್ಲೇಟ್ ಯಾವುದೇ ಕಾರಣಕ್ಕೂ ಹೋಗೋಲ್ಲ, ಹೋದರೆ ಫ್ರಿಕ್ಷನ್ ಪ್ಲೇಟ್ಗಳು ಮಾತ್ರ ಹೋಗೋದು. ಓಕೆ, ಕ್ಲಚ್ ಪ್ಲೇಟ್ ಹಾಕುವಾಗ ಯಾವ ಥರ ಅಂದರೆ, ಫಸ್ಟ್ ಈ ಪ್ಲೇಟ್ನ ಹಾಕ್ತೀರಾ, ಬರುತ್ತೆ ಕ್ಲಚ್ ಪ್ಲೇಟ್ಸ್ಗಳು. ಒಂದು 5 ಕ್ಲಚ್ ಪ್ಲೇಟ್ ಬರುತ್ತೆ, 4 ಕ್ಲಚ್ ಪ್ಲೇಟು, ಒಂದು 5 ಫ್ರಿಕ್ಷನ್ ಪ್ಲೇಟ್ ಬರುತ್ತೆ. ಸೊ ಓಕೆ, ಇದು ಕ್ಲಚ್ ಹಬ್ಬು, ಕ್ಲಚ್ ಸೆಂಟ್ರ್ ಅಂತಾರೆ ಎರಡಕ್ಕೂ. ಇದು ಇಲ್ಲಿ ಸ್ಟೆಪ್ಸ್ ಬಂದಿತ್ತು ಅಂದರೆ ಹೋಗಿದೆ ಅಂತ. ಇದು ಎರಡು ಚೆನ್ನಾಗಿದೆ. ಫಸ್ಟ್ ಇದನ್ನ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕಿದ್ಮೇಲೆ ಕ್ಲಚ್ ಪ್ಲೇಟ್ ಹಾಕ್ತೀರಾ. ಹಾಕಿದ್ಮೇಲೆ ಇದರಲ್ಲಿ ಎರಡು ಥರ ಬರುತ್ತೆ. ಇದು ರಫ್ ಅಂತಾರೆ, ಇದಕ್ಕೆ ಸ್ಮೂತ್ ಅಂತಾರೆ. ಈ ರಫ್ನ ಮೇಲೆ ಇರೋ ಥರ ಹಾಕಬೇಕು. ಸೇಮ್ನು ಅದೇ ಥರ, ಎಲ್ಲವನ್ನೂ ಅದೇ ಥರ ಹಾಕಬೇಕು. ಬ್ಲೂ ಲೈನ್ ಎಲ್ಲ ಒಂದೇ ಥರ ಬರೋ ಥರ ಇರಬೇಕು. ಬ್ಲೂ ಲೈನ್ ಕಾಣುತ್ತಾ ನಿಮಗೆ ಅನಿಸುತ್ತೆ? ಓಕೆ, ಇವೆರಡು ಹಿಂಗೆ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಒಂದು ವಾಷರ್ ಬರುತ್ತೆ, ವಾಷರ್ ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ತಿರ್ಸ್ಬೇಕು. ಈ ಥರ ತಿರ್ಸಿದ್ರೆ ಕೂರುತ್ತೆ. ಒಂದು ಕ್ಲಚ್ ಪ್ಲೇಟ್ ಮಾತ್ರ ಇಲ್ಲಿ ಬರಬೇಕು, ಒಂದಿಲ್ಲಿ ಉಳಿದ 4 ಅಲ್ಲಿ ಕೂರಬೇಕು. ನೆಟ್ಟು 32 kg ಟೈಟ್ ಆಗಬೇಕು. 18 kg ಟೈಟ್ ಆಗಬೇಕು. ಇದು ಕೂಲರ್ ಇದೆ, ಮೇಲೆ ಕೂಲರ್ ತಂದುಬಿಟ್ಟು ಟೈಟ್ ಮಾಡ್ತೀನಿ. 5 ನಿಮಿಷ ಕೂಲರ್ ಹಾಕ್ಬಿಟ್ಟು ಟೈಟ್ ಮಾಡಿದರೆ ಇದು ಕ್ಲಚ್ ಅಸೆಂಬ್ಲಿ ಎಲ್ಲ ಫಿನಿಶ್ ಆದಂಗೆ.